ಗುರುವೆ, 4 ವರ್ಷ ಆದ್ಮೇಲೆ ರಾಖಿ ಬಾಯಿ ಸ್ಕ್ರೀನ್ ಮೇಲೆ ಬರ್ತಾ ಇದ್ದಾರೆ. ಅದು ಹೇಗೆ ಅಂದ್ರೆ ಸೈಕ್ ರಾಯ ಆಗಿ ಬರ್ತಾ ಇದ್ದಾರೆ. ಹಾಗಿದ್ರೆ ಟಾಕ್ಸಿಕ್ ಇಂಟ್ರೋ ಏನು ಅನ್ನಿಸ್ತು ನೋಡ್ಕೊಂಬರೋಣ. ವೆಲ್ಕಮ್ ಟು ಮಂಜು ಸ್ಟೋರೀಸ್. ಯಶ್ ಅವರ ಬರ್ತ್ಡೇ ಪ್ರಯುಕ್ತ ರಿಲೀಸ್ ಆದ ಟಾಕ್ಸಿಕ್ ಇಂಟ್ರೋ ಸ್ಟಾರ್ಟಿಂಗ್ ಇಂದ ಮುಗಿಯೋವರೆಗೂ ಪ್ರತಿ ಫ್ರೇಮ್ ಅಲ್ಲೂ ಕೂಡ ಒಂಥರ ಫ್ರೆಶ್ ಅಂತ ಅನ್ನಿಸ್ತಿದೆ. KGF ಅಲ್ಲಿ ಬ್ಲಾಕ್ ಥೀಮ್ ನ ಯೂಸ್ ಮಾಡಿದ್ರು, ಆದ್ರೆ ಈ ಒಂದು ಇಂಟ್ರೋದಲ್ಲಿ ಬ್ಲೂ ಥೀಮ್ ನ ಯೂಸ್ ಮಾಡಿದ್ದಾರೆ. ಪ್ರತಿ ಸೀನ್ ಗಳು ಕೂಡ ಇದು ನಮ್ ಕನ್ನಡ ಸಿನಿಮಾನ ಅಂತ ಅನ್ನಿಸ್ತಿತ್ತು. ಇಂಟ್ರೋ ಸ್ಟಾರ್ಟ್ ಆದಾಗಿಂದ ಮುಗಿಯೋವರೆಗೂ ಫ್ರೇಮ್ ಟು ಫ್ರೇಮ್ ನೆಕ್ಸ್ಟ್ ಲೆವೆಲ್ ಕ್ವಾಲಿಟಿ ಕಾಣಿಸ್ತಿತ್ತು. ಈ ಇಂಟ್ರೋ ಮೊದಲೇ ಸೀನ್ ಅಲ್ಲಿ ಒಬ್ಬ ಮಗ ಸತ್ತೋಗಿರ್ತಾನೆ, ಅವನ್ನ ಸಮಾಧಿ ಮಾಡಕ್ಕೆ ಬಂದಿರ್ತಾರೆ. ಜೊತೆಗೆ ಗನ್ ಮ್ಯಾನ್ಗಳು ಕೂಡ ಇರ್ತಾರೆ. ಆದ್ರೂ ಕೂಡ ಅವನ ಮುಖದಲ್ಲಿ ಭಯ ಕಾಣ್ತಿರುತ್ತೆ. ಆ ಮಗುನ್ನು ಕೂಡ ಇವನೇ ಸಾಯಿಸಿರ್ತಾನೆ ಅಂತ ಅನ್ಸುತ್ತೆ. ಮಣ್ ಮಾಡೋ ಟೈಮ್ ಅಲ್ಲಿ ಒಬ್ಬ ತಾತ ಬರ್ತಾನೆ ಒಂದು ಕಾರಲ್ಲಿ. ಆ ಕಾರು ಶೇಕ್ ಆಗ್ತಾ ಇರುತ್ತೆ. ಅದೇ ಟೈಮ್ ಅಲ್ಲೇ ಎಂಟ್ರಿ ಕೊಡೋದು ಸೈಕ್ ಆಗಿರೋ ರಾಯ. ವೈಲ್ಡ್ ಆಗಿ ಎಂಟ್ರಿ ಕೊಟ್ಟು ಅವನ ಎದುರಿಗೆ ಯಾರೇ ನಿಂತ್ರು ಬಿಡೋದಿಲ್ಲ ಅನ್ನೋ ತರ ರಗಡ್ ಆಗಿ ಇದ್ದಾನೆ. ಅದ್ರಲ್ಲೂ ರಾಯನೇ ಇಷ್ಟು ವೈಲ್ಡ್ ಆಗಿ ಇರ್ಬೇಕಂದ್ರೆ ಅವನಿಗೆ ಟಕ್ಕರ್ ಕೊಡಕ್ಕೆ ವಿಲನ್ ಹೆಂಗಿರ್ಬೇಕು. ಇನ್ನು ಸಿನಿಮಾಟೋಗ್ರಫಿ ಅಂತೂ ಟಾಪ್ ನಾಚ್ ಆಗಿ ಬಂದಿದೆ. ಯಶ್ ಅವರ ಒಂದು ಬಾಡಿ ಬ್ಯಾಕ್ ಶಾಟ್ ಅಂತೂ ಎಕ್ಸ್ಟ್ರಾಡಿನರಿ ಆಗಿದೆ. ಇನ್ನು ಈ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಯಾರು ಅಂತ ಈ ಹಿಂದೆ ಎಲ್ಲೂ ಅನೌನ್ಸ್ ಮಾಡಿರ್ಲಿಲ್ಲ, ಆದ್ರೆ ಅದಕ್ಕೆ ಇಲ್ಲಿ ಕ್ಲಾರಿಟಿ ಸಿಕ್ಕಿದೆ. ರವಿ ಬಸವರವರ BGM ಈ ಇಂಟ್ರೋದಲ್ಲಿ ಕೇಳ್ಬೇಕಾದ್ರೆ ಕಿವಿನಲ್ಲಿ ಒಂಥರ ಗುಯ್ ಅಂತ ಅನ್ನಿಸ್ತು. ಇದಾಗಿತ್ತು ರಾಯೋ ಇಂಟ್ರೋದ ಬಗ್ಗೆ ರಿವ್ಯೂ. ರಾಯೋ ಇಂಟ್ರೋ ನೀವೇನಾದ್ರೂ ನೋಡಿದ್ರೆ ಏನ್ ಅನ್ನಿಸ್ತು ಕಮೆಂಟ್ ಮಾಡಿ. ಹಾಗೆ ಈ ತರದ ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.